ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 13,000 ಕೊಡುಗೆ ಇರುವಂತ ಫುಲ್ HD ಪ್ಲಸ್ ಡಿಸ್ಪ್ಲೇ ಹೊಂದಿರುವ ಫೋನ್ ಅನ್ನ ನೀವು ಬೈ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ಈ ವಿಡಿಯೋದಲ್ಲಿ ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಹೊಂದಿರುವ 13,000 ಕೊಡುಗೆ ಇರುವಂತ ಬೆಸ್ಟ್ ಫೋನ್ ಗಳನ್ನ ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. ಈ ಫೋನ್ಗಳು ಪವರ್ಫುಲ್ ಪ್ರೊಸೆಸರ್ ಅನ್ನ ಹೊಂದಿವೆ, OIS ಸೂಪರ್ ಕ್ಯಾಮೆರಾವನ್ನ ಹೊಂದಿವೆ, ಬಿಗ್ ಬ್ಯಾಟರಿ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇನ್ಫಿನಿಕ್ಸ್ ನೋಟ್ 50X 5G ಇದು ಮೀಡಿಯಾಟೆಕ್ ಡಿಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಅನ್ನ ಇದು ಒಳಗೊಂಡಿದೆ. ಇದು ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ನೀವು ಗೇಮ್ ಅನ್ನ ಈಸಿಯಾಗಿ ಆಡಬಹುದು, ಆದರೆ ಹೈ ಲೆವೆಲ್ ಗೇಮ್ ಅನ್ನ ಇಲ್ಲಿ ನೀವು ಆಡ್ಲಿಕ್ಕೆ ಸಮಸ್ಯೆ ಆಗಬಹುದು. ಆದ್ದರಿಂದ ನೀವು ಮೀಡಿಯಂ ತರದ ಗೇಮ್ ಗಳನ್ನ ಈಸಿಯಾಗಿ ಇಲ್ಲಿ ಆಡಬಹುದು. 5500 mAh ಬ್ಯಾಟರಿಯನ್ನ ಇದು ಹೊಂದಿದೆ. ಇದು ಇದರ ಪ್ರೈಸ್ಗೆ ಒಂದು ಒಳ್ಳೆಯ ಬ್ಯಾಟರಿ ಅಂತ ಹೇಳಬಹುದು. ಇದಕ್ಕೆ 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. 50 MP ಮೇನ್ ಕ್ಯಾಮ್ರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ವಿಡಿಯೋ ರೆಕಾರ್ಡಿಂಗ್ ಮತ್ತು ಫೋಟೋವನ್ನ ಚೆನ್ನಾಗಿ ಒದಗಿಸುವಂತದ್ದು. 8 MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಇದಕ್ಕೆ ಕೊಡಲಾಗಿದೆ. 6.67 ಇಂಚಸ್ HD ಪ್ಲಸ್ IPS LCD ಡಿಸ್ಪ್ಲೇ ಅನ್ನ ಇದು ಹೊಂದಿದೆ. ಇದು 120 Hz ರಿಫ್ರೆಶ್ ರೇಟ್ ಅನ್ನ ಹೊಂದಿರುವಂತದ್ದು. ಇನ್ನು ಡ್ಯುಯಲ್ ಸ್ಪೀಕರ್ ಹೊಂದಿರುವಂತಹ ಇದು ಸೌಂಡ್ ಕ್ವಾಲಿಟಿ ಒಳ್ಳೆಯ ರೀತಿಯಲ್ಲಿ ಬರುವಂತದ್ದು. ಇದು IR ಪ್ಯಾಸ್ಟರ್ ಅನ್ನ ಹೊಂದಿದೆ. ಈ ಫೋನ್ ಅನ್ನು ನೀವು ಟಿವಿ ರಿಮೋಟ್ ಆಗಿ ಉಪಯೋಗ ಮಾಡಿಕೊಳ್ಳಬಹುದು. ಇನ್ನು 5G ಸಪೋರ್ಟ್, ಡ್ಯುಯಲ್ ಸಿಮ್ ಸಪೋರ್ಟ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇನ್ನು ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 years OS ಸಪರೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಡಲಾಗಿದೆ. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 6GB RAM ಮತ್ತು 128GB ಸ್ಟೋರೇಜ್ ಇರುವಂತಹ ಒಂದು ಫೋನ್ಗೆ 11,499 ಆಗಿರುವಂತದ್ದು. ಇನ್ನು 8GB RAM ಮತ್ತು 128GB ಸ್ಟೋರೇಜ್ ಇರುವಂತಹ ಒಂದು ಫೋನ್ಗೆ 12,999 ಆಗಿರುವಂತದ್ದು. ಪೋಕೋ M7 Pro 5G ಇದು 6.67 ಇಂಚಸ್ OLED ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನು ಇದು ಒಳಗೊಂಡಿದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಸರಿಯಾಗಿ ಬರುವಂತದ್ದು ಮತ್ತು ಬ್ರೈಟ್ನೆಸ್ ಅಷ್ಟೇ ಸಣ್ಣಾಗಿ ಬರುವಂತದ್ದು. ಇನ್ನು 50 MP OIS ಪ್ಲಸ್ 2 MP ಕ್ಯಾಮ್ರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದಕ್ಕೆ 20 MP ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ನೀವು 4K ನಲ್ಲಿ ಮಾಡಿಕೊಳ್ಳಬಹುದು. ಇನ್ನು 5110 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಪಿಕ್ ಬ್ಯಾಟರಿ ಅಂತ ಹೇಳ್ಬಹುದು. ಇದಕ್ಕೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಮೀಡಿಯಾಟೆಕ್ ಡಿಮೆನ್ಸಿಟಿ 7025 ಅಲ್ಟ್ರಾ ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು ಒಂದು ಒಳ್ಳೆ ರೀತಿಯ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಡೋ ಸ್ಪೀಕರ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇದು ಕೂಡ IR ಪ್ಯಾಸ್ಟರ್ ಸಪೋರ್ಟ್ ಅನ್ನ ಹೊಂದಿದೆ. ಇದನ್ನ ನೀವು ಟಿವಿ ರಿಮೋಟ್ ಆಗಿ ಉಪಯೋಗ ಮಾಡಿಕೊಳ್ಳಬಹುದು. ಇದು Android 14 ನಲ್ಲಿ ರನ್ ಆಗುವಂತದ್ದು. ಇದು 2 years OS ಅಪ್ಡೇಟ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇರುವಂತದ್ದು. ಇದಕ್ಕೆ 5G ಸಪೋರ್ಟ್ ಅನ್ನ ಕೊಡಲಾಗಿದೆ ಮತ್ತು ಡ್ಯುಯಲ್ ಸಿಮ್ ಸಪೋರ್ಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಪ್ರೈಸ್ ಅನ್ನ ನೋಡ್ಬೇಕಂದ್ರೆ 6GB RAM ಮತ್ತು 128GB ಸ್ಟೋರೇಜ್ ಇರುವಂತಹ ಒಂದು ಫೋನ್ಗೆ 13,499 ಆಗಿರುವಂತದ್ದು. ಇನ್ನು 8GB RAM ಮತ್ತು 256GB ಸ್ಟೋರೇಜ್ ಇರುವಂತಹ ಒಂದು ಫೋನ್ಗೆ 15,499 ಆಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.